ಇವತ್ತು ಈ ವಿಡಿಯೋ ಒಳಗೆ ನಾವು ಯಾವ ಇಂಡೆಕ್ಸ್ ಆಲ್ ಟೈಮ್ ಲೋ ಒಳಗೆ ಅದಾವ ಅಂತ ತೋರಿಸ್ತೇನೆ ನೋಡ್ರಿ. ನಿಮ್ಗೆ ಸ್ಕ್ರೀನ್ ಒಳಗೆ ಬಂದು ಇಲ್ಲಿ ನಿಫ್ಟಿ 50 ಅಂತ ಓಪನ್ ಮಾಡ್ಕೊಂಡು ಸರ್ಚ್ ಮಾಡೋದು. ನಿಫ್ಟಿ 50 ಒಳಗೆ ಓಪನ್ ಮಾಡಿದ ಕೂಡಲೇ ಇಲ್ಲಿ ಕೆಳಗೆ ಬರಬೇಕು. ಕೆಳಗೆ ಬಂದಮೇಲೆ ಇಲ್ಲಿ ಪ್ರೈಸ್ ಅಂತ ಐತಿ, ಪಿ ಇ ರೇಷಿಯೋ ಅಂತ ಐತಿಲ್ಲ, ಪಿ ಇ ರೇಷಿಯೋ ಒಳಗೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲಿ 10 ಇಯರ್ಸ್ ನೋಡಬೇಕು. ಇಲ್ಲ ಮ್ಯಾಕ್ಸಿಮಮ್ ನೀವು ಯಾವಾಗ ಪೂರ್ತಿ ಆಲ್ ಟೈಮ್ ನೋಡ್ತಂದ್ರೆ ಇದನ್ನ ತೋರಿಸು. ಇದು ಲೆಮನ್ ಕ್ರೈಸಿಸ್ ಆಗಿತ್ತಲ್ಲ ಅವಾಗ 2008 ಒಳಗೆ. ಇಲ್ಲಿ ನೋಡ್ರಿ ಪಿ ಇ ಎಷ್ಟು 15 ಪಾಯಿಂಟ್ ಸಮಥಿಂಗ್ ಬಂದೈತಿ. ಕೋವಿಡ್ ಟೈಮ್ ಒಳಗೆ ಎಷ್ಟಿತ್ತು ಪಿ ಇ 20.8 ತನಕ ಬಂದೈತಿ. ಈಗ ಎಷ್ಟೈತಿ ನೋಡ್ರಿ ಪಿ ಇ ನೀವು 20.4 ತನಕ ಐತಿ. ಕೋವಿಡ್ ಟೈಮ್ಗಿಂತ ಲೋ ಬಂದೈತೆ ಅಂತ 20.4 ಐತಿ. ಮೀಡಿಯನ್ ಪಿ ಇ ಇಂಡೆಕ್ಸ್ ನೋಡ್ಬೋದು ನೀವು 21.1 ಇತ್ತು, 9 ಇತ್ತು. ಇಲ್ಲಿ ಟ್ರೇಡಿಂಗ್ ಒಳಗೆ ಬಂದು ನಾವು ನಿಫ್ಟಿ 50ನ ಸರ್ಚ್ ಮಾಡೋಕೆ ಇದು ವೀಕ್ಲಿ ಒಳಗೆ ಇಟ್ಕೋಬೇಕು ನೀವು. ಹೈ ವೆಲ್ಟಬಿಲಿಟಿ ಇನ್ ಕೇಸ್ ನೀವು ಇದನ್ನ ಬೈ ಮಾಡ್ತೀನಂದರೆ ಇಲ್ಲಿ ಮೇಲೆ ರೆಡ್ ಇದಾಗೈತಲ್ಲ ಅದ್ರ ಸೋಲ್ಡ್ ಒಳಗೆ ಟ್ರಿಗರ್ ಆಗೈತಿ. ಅದು ಇನ್ನೂ ಗ್ರೀನ್ ಆಗ್ಬೇಕು. ಗ್ರೀನ್ ಆಗುತ್ತಾನ ನೀವು ವೇಟ್ ಮಾಡ್ಬೇಕು ಅಷ್ಟೇ. ಗ್ರೀನ್ ಯಾವಾಗ ಆಗುತ್ತೆ ಅಂದರೆ ಹೈ ಬೈ ಬರುತ್ತಲ್ಲ ಆವಾಗ ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ ಇರ್ಬೋದು, ಇಲ್ಲಾಂದ್ರೆ ಕರೆಕ್ಷನ್ ನಿಂತು ನೆಕ್ಸ್ಟ್ ಟ್ರೆಂಡ್ ಆಗುತ್ತಲ್ಲ ಆವಾಗ. ಈಗ ನಾವು ನಿಫ್ಟಿ ಮಿಡ್ ಕ್ಯಾಪ್ 150 ತೋರಿಸ್ತೇನೆ ನೋಡ್ರಿ. ಮಿಡ್ ಕ್ಯಾಪ್ 150 ಅಂತಕ್ಕಂದ್ರೆ ಈಗ ಆಲ್ಮೋಸ್ಟ್ ಆಲ್ ಪರ್ಫಾರ್ಮಿಂಗ್ ಇಂಡೆಕ್ಸ್ ಅದಾವಲ್ಲ ಅದನ್ನ ಇದನ್ನ ಫಾಲೋ ಮಾಡ್ತಾವೆ. ಮೋತಿಲಾಲ್ ಓಸ್ವಾಲ್ ಅವರೆಲ್ಲ ಇದನ್ನ ಇಂಡೆಕ್ಸ್ ಫಾಲೋ ಮಾಡೋದು. ಪಿ ಇ ರೇಷಿಯೋ ನೋಡ್ಬೋದು ನೀವು. ಮ್ಯಾಕ್ಸಿಮಮ್ 19 ಇತ್ತು, ಲೋ ಇತ್ತು, ಈಗ 22.5. ಈಗ ಮೀಡಿಯನ್ ಪಿ ನೋಡ್ಬೋದು 27.6 ಐತಿ. ಈಗ ನಡೆಯೋದಿದ್ದು 34.5 ಪಿ ಇ ನಡೆಯೈತಿ. ಅಂದರೆ ಇನ್ನೂ ಬೀಳ್ಬೋದು, ಚಾನ್ಸ್ ಹೈ ಐತಿ ಇದು ನಿಫ್ಟಿ ಮಿಡ್ ಕ್ಯಾಪ್ 50. ಅಂದರೆ ನಿಫ್ಟಿ 50 ಕರೆಕ್ಷನ್ ಆಗೈತೆ ಆಲ್ಮೋಸ್ಟ್. ನಿಫ್ಟಿ ಮಿಡ್ ಕ್ಯಾಪ್ ಇನ್ನೂ ಬೀಳೋ ಚಾನ್ಸಸ್ ಐತಿ. ನೋಡ್ಬೋದು ನೀವು ಟ್ರೇಡಿಂಗ್ ಒಳಗೆ ಬಂದು ನಿಫ್ಟಿ ಮಿಡ್ ಕ್ಯಾಪ್ 50 ಅಂತ ಹೊಡೋದು. ಇದು ವೀಕ್ಲಿ ಚಾರ್ಟ್ ಒಳಗೆ ನೋಡ್ರಿ, ಇನ್ನೂ ರೆಡ್ ಒಳಗೆ ಐತದು. ಅಂದ್ರೆ ಬೈ ಮಾಡ್ಬೋದು ಅಂತ. ಯಾವಾಗ ನೀವು ಅದು ರೆಡ್ ಇದ್ದದ್ದು ಗ್ರೀನ್ ಆಗಬೇಕು. ಇದು ಯಾವುದಂದ್ರೆ ವಾಲ್ಟಿಲಿಟಿ ಸ್ಟಾಪ್ ಅಂತೇಳಿ. ಇನ್ ಕೇಸ್ ನಿಮ್ಗೆ ಏನು ಗೊತ್ತಾಗ್ಲಿಕ್ಕೆ ಇದು ಪ್ರಿವಿಯಸ್ ವೀಡಿಯೋ ನೋಡ್ರಿ. ಯಾವಾಗ ನೀವು ಬೈ ಸೆಲ್ ಮಾಡ್ಬೇಕಂತೇಳಿ ಇದನ್ನು ತೋರಿಸೈತಿ, ಯಾವ್ಯಾವ ಟ್ರಿಗರ್ ಯೂಸ್ ಮಾಡ್ಬೇಕಂತೇಳಿ ಟ್ರೇಡಿಂಗ್ಗಳು. ಈಗ ನಾನು ನಿಫ್ಟಿ ಸ್ಮಾಲ್ ಕ್ಯಾಪ್ ತೋರಿಸ್ತೀನಿ ಇಂಡೆಕ್ಸ್ ಇದ್ದ. ಅದು ಯಾವ ಟೈಮ್ ಇದು ಪರ್ಫಾರ್ಮ್ ಮಾಡತ್ತಂತಂದು. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಈಗ ನೋಡ್ಬೋದು. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಓಪನ್ ಮಾಡೀನಿ. ಇಲ್ಲಿ ನೋಡ್ಬೋದು ನೀವು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಐತಲ್ಲ, ಈಗ ಮ್ಯಾಕ್ಸಿಮಮ್ ಒಳಗೆ ಇಟ್ಕೊರಿ. ಈಗ ಮೀಡಿಯನ್ ಪಿ ನೋಡ್ಬೋದು 29.8 ಐತಿ. ಈಗ ನಡೆಯೋದಿದೆ ಎಷ್ಟೈತಿ ಪಿ 29.8 27 ಪಾಯಿಂಟ್ ಸಮಥಿಂಗ್ ಐತಿ. ಅಂದರೆ ಏನು ಮೀಡಿಯನ್ ಪಿ ಗಿಂತ ಕಡಿಮೆ ನಡೆಯೈತೆ. ಅಂದರೆ ಈಗ ಆಲ್ಮೋಸ್ಟ್ ಅದು ಡ್ರಾಡೌನ್ ಕರೆಕ್ಷನ್ ಎಲ್ಲ ಆಗೈತಿ. ನೆಕ್ಸ್ಟ್ ಇನ್ನೇನಂದ್ರೆ ಅದು ಮೇಲೆ ಹೋಗೋದಷ್ಟು ಬಾಕಿ ಇರೋದು. ನೋಡ್ಬೋದು ನಿಫ್ಟಿ 50 ಇನ್ನೂ ರೆಡ್ ಒಳಗೆ ಐತಿ. ಅದು ಯಾವಾಗ ಗ್ರೀನ್ ಆಗುತ್ತಲ್ಲ ಅವಾಗ ನೀವು ಕನ್ಸಿಡರ್ ಮಾಡ್ಬೋದು. ಈಗ ನೋಡ್ಬೋದು ನೀವು ಇಲ್ಲಿ ಕೆಳಗೆ ಕಂಪೇರಿಟಿವ್ ರಿಲೇಟಿವ್ ಸ್ಟ್ರೆಂತ್ ಅಂತ ಹೇಳಿ ಅದನ್ನ ನಿಫ್ಟಿ 50 ಒಳಗೆ ಇಟ್ಕೊಂಡೈತೆ. ಅಂದರೆ ಈ ಇಂಡೆಕ್ಸ್ ನಿಫ್ಟಿ 50ಗಿಂತ ಎಷ್ಟು ಕೆಳಗೆ ಬಿದ್ದಿದೆ ಅಂತ ತೋರಿಸುತ್ತೆ. ಗ್ರೀನ್ ಕಲರ್ ಲೈನ್ ಐತಲ್ಲ ಅದು ನಿಫ್ಟಿ ಸ್ಮಾಲ್ ಕ್ಯಾಪು, ಬ್ಲೂ ಇದ್ದಿದ್ದು ನಿಫ್ಟಿ 50 ಅದು. ಈಗ ಬ್ಯಾಂಕ್ ನಿಫ್ಟಿ ಅಂತ ತೋರಿಸ್ತೇನೆ ನೋಡ್ರಿ. ನಿಫ್ಟಿ ಬ್ಯಾಂಕ್ ಅಂತೈತಲ್ಲ, ಈಗ ಇದನ್ನ ಕ್ಲಿಕ್ ಮಾಡಿರಿ. ಈಗ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಯಾವ ಟೈಪ್ ಪರ್ಫಾರ್ಮ್ ಮಾಡೋದು ಅಂತೇಳಿ ಪಿ ಇ ರೇಷಿಯೋ ಒಳಗೆ ಬರ್ರಿ ನೀವು. ಪಿ ಇ ರೇಷಿಯೋ ಇದು ಕರೆಕ್ಷನ್ ಆಗುತ್ತೆ ಅಂತಂದ್ರೆ ಇಲ್ಲ ಪ್ರೈಸ್ ಜಾಸ್ತಿ ಆಗಿರ್ಬೇಕು, ಇಲ್ಲ ಅರ್ನಿಂಗ್ ಇರುತ್ತಲ್ಲ ಅದು ಡಿಕ್ರೀಸ್ ಆಗ್ಬೇಕು. ಈಗೆಲ್ಲ ಏನು ನಡೆಯೈತಿ ಮಾರ್ಕೆಟ್ ಒಳಗೆ ಪ್ರೈಸು ಕಡಿಮೆ ಐತೆ, ಅರ್ನಿಂಗ್ಸ್ ಏನು ಆಲ್ಮೋಸ್ಟ್ ಅಷ್ಟೇ ಅದಾವೆ, ಸ್ವಲ್ಪ ಡಿಕ್ರೀಸ್ ಆಗೈತೆ ಅಷ್ಟೇ, ಮತ್ತೇನಿಲ್ಲ. ಪ್ರೈಸ್ ಕರೆಕ್ಷನ್ ಆಗತ್ತೆ. ಈಗ ನೋಡ್ಬೋದು ಇಂಡೆಕ್ಸ್ 12.9 ನಡೆಯೈತಿ. ಮೀಡಿಯನ್ ಪಿ ಇ 17.8 ಐತಿ. ಅಂದರೆ ಮೀಡಿಯನ್ ಪಿಗಿಂತ ಕೆಳಗೆ 12.9 ಐತಿ. ಈಗ ತೋರಿಸ್ತೇನೆ ನೋಡ್ರಿ ನಿಮ್ಮ ಟ್ರೇಡಿಂಗ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್. ಅಂದರೆ ಏನು ನಿಫ್ಟಿ ಇಂಡೆಕ್ಸ್ ಇದ್ರಕ್ಕಿಂತ ಮೀಡಿಯನ್ಕಿಂತ ಲೋ ಒಳಗೈತಿ. ಈಗ ರೆಡ್ ಅಂತ ಆಗಲಿ ಇವೆಲ್ಲ ನೀವು ಆವಾಗ ಸೆಲ್ ಮಾಡಿ ಹೊರಗೆ ಇದು ಮಾಡ್ಬೇಕು. ಈಗೆಲ್ಲ ರೆಡ್ ಐತಲ್ಲ ಅದೇನು ವೀಕ್ಲಿ ಒಳಗೆ ತೋರಿಸಾಗೈತಿ. ಅದು ಗ್ರೀನ್ ಯಾವಾಗ ಆಗುತ್ತೆ ಅವಾಗ ನೀವು ಬೇಕಂದ್ರೆ ನಿಫ್ಟಿ ಇಂಡೆಕ್ಸ್ ಬ್ಯಾಂಕ್ ನಿಫ್ಟಿ ಒಳಗೆ ನೀವು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು ಆ ಟೈಪ್. ಈಗ ನೋಡಿ ಕಂಪೇರಿಟಿವ್ ರಿಲೇಟಿವ್ ಸ್ಟ್ರೆಂತ್ ಒಳಗೆ ಜಸ್ಟ್ ಈಗ ಅಬೋದಿ ನಿಫ್ಟಿ 50 ಇಂಡೆಕ್ಸ್. ಈಗ CNXIT ಅಂದರೆ ಇದು IT ಇಂಡೆಕ್ಸ್ ತೋರಿಸ್ತೇನೆ ನೋಡ್ರಿ. ಇವಾಗ ನೆಕ್ಸ್ಟ್ ನಿಮ್ಗೆ
ನಿಫ್ಟಿ ಐ ಟಿ. ಈಗ ಅದೇ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ನೀವು ಕಂಪೇರ್ ಮಾಡ್ಕೋಬೋದು, ಯಾವ್ಯಾವ ಇಂಡಸ್ಟ್ರಿ ಯಾವ ಟೈಪ್ ಪರ್ಫಾರ್ಮ್ ಮಾಡೋದು ಅಂತ. ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು ನಿಫ್ಟಿ ಇಂಡೆಕ್ಸ್ ಪಿ ನೋಡಿದ್ರೆ ಮೀಡಿಯನ್ 21.9 ಐತಿ. ಇದು ಕೋವಿಡ್ ಆದಾಗ 12.1 ಇತ್ತು. ಈಗ ನೋಡ್ಬೋದು ನೀವು 31.3 ಐತಿ. ಇನ್ನು ಮೀಡಿಯನ್ಗಿಂತ ಹೈನೇ ಐತಿ. ಅಂದ್ರೇನು ಇದು ಚಾನ್ಸಸ್ ಹೈ ಅಂತ ಏನಲ್ಲ, ಇದು ಮ್ಯಾಕ್ಸಿಮಮ್ ಎಲ್ಲ ಇಂಡೆಕ್ಸ್ಗಿಂತ ಇದು ಕೆಳಗೆ ಸ್ಟ್ರಾಂಗ್ ಐತೆ ಅಂದಂಗೆ ಅಷ್ಟೇ, ಮತ್ತೇನಿಲ್ಲ. ಇದು ನೀವು ನೋಡ್ಬೋದು ಕಂಪ್ಯಾರಿಟಿವ್ ಲೆಸ್ ಅಂತ. ಈಗ ರೀಸೆಂಟಾಗಿ ಇಂಡೆಕ್ಸ್ಗಿಂತ ಕೆಳಗೆ ಪರ್ಫಾರ್ಮ್ ಮಾಡತ್ತೀನಿ. ಬ್ಲೂ ಲೈನ್ ಐತಲ್ಲ ಅದು ನಿಫ್ಟಿ 50, ಗ್ರೀನ್ ಲೈನ್ ಐತಲ್ಲ ಅದು ನಿಫ್ಟಿ ಐ ಟಿ.